ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ. ಇವತ್ತು ಶನಿವಾರ ಶ್ರಾವಣ ಶುಕ್ರವಾರ ಅಂದರೆ ವರಮಹಾಲಕ್ಷ್ಮಿ ಆಗಿದ್ದು ಮಾರನೇ ದಿನ ನಾನು ಇವತ್ತು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಶನಿವಾರದ ವಿಡಿಯೋ ಮಧ್ಯಾಹ್ನ 2 ಗಂಟೆ ಹಂಗೆ ನಮಗೆ ಮಳೆ ಸ್ಟಾರ್ಟ್ ಆಗಿದೆ. ಬಿಸಿ ಬಿಸಿಯಾಗಿ ಏನಾದರೂ ಮಾಡಿ ತಿನ್ನೋಣ ಅಂತ ಅಂದ್ಬಿಟ್ಟು ನೆನಪಾಯಿತು. ಹಿಂದಿನ ದಿನದ್ದು ವಡೆ ಹಿಟ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಅದನ್ನು ತೆಗೆದುಬಿಟ್ಟು ಇವಾಗ ಮಕ್ಕಳಿಗೆ ನಾನು ವಡೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮಸಾಲೆ ವಡೆ ಮಾಡಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಸ್ವಲ್ಪ ಜೀರಿಗೆ ಇವನ್ನೆಲ್ಲ ಮಿಕ್ಸಿಗೆ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಅದನ್ನ ಕಲಸಿ ಇಟ್ಕೊಂಡಿದ್ದೀನಲ್ಲ, ಆಲ್ರೆಡಿ ಫ್ರಿಜ್ಜಿನ ತೆಗೆದು ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ನಾನು ವಡೆ ಹಾಕ್ತಾಯಿದ್ದೀನಿ. ವಡೆ ಕಾಂಬಿನೇಷನ್ ಆಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ, ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕಾಫಿನ ರೆಡಿ ಮಾಡ್ಲಿಕ್ಕೆ ಅಂತಂದ್ಬಿಟ್ಟು ಹಾಲನ್ನು ಸಹ ಕಾಯಿಸ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೆ ಸ್ನೇಹಿತರೆ. ವಡೆನ ನಾನು ಈ ರೀತಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಏನಂತಂದರೆ ಸ್ನೇಹಿತರೆ, ಒಂದು ನಿಮ್ಮ ಜೊತೆ ಶೇರ್ ಮಾಡಬೇಕು ನಾನು. ಏನಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ಪೂರ್ತಿ ವಿಡಿಯೋ ನಾನು ಶೇರ್ ಮಾಡಬೇಕು ಅಂತಂದ್ಬಿಟ್ಟು ನಾನು ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೆ. ಅದು ಯಾಕೋ ಏನೋ ಗೊತ್ತಾಗಿಲ್ಲ, ನಾನು ಎಷ್ಟು ಬ್ಯುಸಿಯಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. ಇನ್ ಟೈಮ್ ನಾನು ಪೂಜೆ ಕಂಪ್ಲೀಟ್ ಮಾಡಬೇಕು ಅಂತಂದ್ಬಿಟ್ಟು, ಆದ್ದರಿಂದನೇ ನಾನು ಫೋನ್ ಎಲ್ಲಿದೆ, ನಾನು ವೀಡಿಯೋ ಮಾಡಬೇಕು ಅನ್ನೋದನ್ನೇ ಮರೆತು ಕೆಲಸ ಮಾಡಿದ್ದೀನಿ. ಅಷ್ಟು ಬ್ಯುಸಿಯಾಗಿ ಕೆಲಸ ಮಾಡಿದ್ದೀನಿ ನನಗಿದ್ದಿದ್ದು ಶಾರ್ಟ್ ಟೈಮಲ್ಲಿ. ಆದ್ದರಿಂದನೇ ಯಾವುದೇ ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಿಲ್ಲ. ನನಗೆ ತುಂಬ ಬೇಜಾರಾಯಿತು. ಏನೂ ಮೆಮೊರೇಬಲ್ ಆಗಿಲ್ಲ ಅಲ್ಲ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ್ದು. ಇಷ್ಟು ಕಷ್ಟಪಟ್ಟು ಮಾಡಿ ಮುಂದಿನ ವರ್ಷಕ್ಕೆ ಹೇಗೆ ಯಾರಕ್ಕೂ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಈ ವರ್ಷ ಮಾಡಿರೋದು ಒಂದು ಮೆಮೊರೇಬಲ್ ಆಗಿರ್ತಿತ್ತು, ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಅಂತಂದ್ಬಿಟ್ಟು ಯೋಚನೆ ಮಾಡಿ ನನಗೆ ಬೇಜಾರಾಯಿತು. ಸೊ ಇವಾಗ ಫೈನಲಿ ವಡೆ ರೆಡಿ ಮಾಡಿದ್ದ ಆದಮೇಲೆ ನಾನು ಕಾಫಿ ರೆಡಿ ಮಾಡಿಕೊಂಡು ನನ್ನ ಮಗನಿಗೆ ಕೊಟ್ಟು, ಹೇಗಿದೆ ಚೆನ್ನಾಗಿದೆಯಾ ಅಂತ ಕೇಳ್ತಾಯಿದ್ದೆ. ಅವ್ನು ಚೆನ್ನಾಗಿದೆ ಅಂತ ತಿಂದ ಅವನು. ಅದಾದಮೇಲೆ ಮಕ್ಕಳಿಗೆ ಇನ್ನು ಹೋಮ್ವರ್ಕ್ ಮಾಡಿಸೋದಿತ್ತು. 4 ಗಂಟೆಯಿಂದ ಒಂದು 5:30ವರೆಗೂ ಹೋಮ್ವರ್ಕನ್ನು ಮಾಡಿಸಿ ಅವ್ರು ಸ್ವಲ್ಪ UT ಅನ್ನೋದು ನಾನೇ ಕೊಟ್ಟೆ. ಕೆಲವು ನೋಟ್ಸ್ನೆಲ್ಲ ಇನ್ಕಂಪ್ಲೀಟ್ ಇದೆಯಾ ಅಂತಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು. ಇಲ್ಲಿ ದೊಡ್ಡವನು ಬಂದುಬಿಟ್ಟು UTಗೆ ಪ್ರಿಪೇರ್ ಆಗ್ತಾಯಿದ್ರೆ, ಇವು ಚಿಕ್ಕವನು ತರಲೆ ನೋಡಿ ನಾನು ಅದು ಕೋಲ್ ಆ ಕಡೆ ಇಟ್ಟಿದ್ದೆ, ಅದನ್ನು ತೆಗೆದುಬಿಟ್ಟು ಅಲ್ಲಿ ನಿಲ್ಲಿಸ್ತಾ ಇದ್ದೀನಿ. ನೋಡಿ ಮಮ್ಮಿ ನನ್ನ ಟ್ಯಾಲೆಂಟ್ ನೋಡು ಅಂತ ಅಂದ್ಬಿಟ್ಟು ಅದು ತೋರಿಸ್ತಾ ಇದ್ದಾರೆ. ಎಲ್ಲರ ಮನೆಗೆ ಚಿಕ್ಕ ಮಕ್ಳು ಹೀಗೆ ಇರ್ತಾರೆ ಅನಿಸುತ್ತೆ ಮೇ ಬಿ. ನನಗಂತೂ ಇವಂದೇ ಒಂದು ತಲೆನೋವು ಮನೆಗೆ. ಏನು ಹೇಳಿದ ನೆಟ್ಟಿಗೆ ಮಾಡಲ್ಲ. ಓದಂತ ಅಂದ್ಬಿಟ್ಟು ಕೊಟ್ಟಿದ್ರೆ ಹೋಗಿ ಕಬೋರ್ಡಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾನೆ. ಈ ರೀತಿ ಚೇಷ್ಟೆಗಳಿ ಒಂದು. ಸೊ ಫೈನಲಿ ನಾನು ಇವಾಗ ಮಕ್ಕಳಿಗೆಲ್ಲ ಓದಿಸಿದ್ದ ಆದಮೇಲೆ ಅಡುಗೆ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು 6:30 ಹಂಗೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಬೇಳೆ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಬೇಳೆ ಸಾರು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ದಾಲ್ ಫ್ರೈ ಥರ ಅಂತಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ತಾರೆ. ನಾನು ಇಲ್ಲಿ ರಸಮ್ ಥರ ಅಂದರೆ ಅನ್ನಾಗಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಮ್ಮ ಮನೆಗೆ ಸ್ವಲ್ಪ ಸಾಂಬಾರು, ಈ ರೀತಿ ಬೇಳೆ ಸಾಂಬಾರು ಸ್ವಲ್ಪ ನೀರಾಗೆ ಮಾಡೋದು ಸ್ನೇಹಿತರೆ. ಆದ್ದರಿಂದ ನಾನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿದ್ದು. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಮಗೆ ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಅವಾಯ್ಡ್ ಮಾಡಿ ಸದ್ಯಕ್ಕೆ. ಟೊಮೊಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಎಲ್ಲನೂ ಒಂದೇ ಸಲ ನಾನು ಹಚ್ಚಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅರಿಶಿನ ಮತ್ತು ಉಪ್ಪು ಎಣ್ಣೆನ ಹಾಕಿಬಿಟ್ಟು ಒಂದೇ ಸಲ ಇಟ್ಬಿಡ್ತಿದ್ದೆ. ಸೊ ನಾನು ಕುಕ್ಕರಲ್ಲಿ ಮಾಡಲ್ಲ ಯಾವುದೇ ಕಾರಣಕ್ಕೆ ಸಾಂಬಾರು. ಈ ರೀತಿ ಬೇಳೆ ಸಾಂಬಾರುಗಳೆಲ್ಲ ನಾರ್ಮಲಿ ನಾನು ಪಾತ್ರೆಯಲ್ಲೇ ಮಾಡ್ತೀನಿ. ಒಂದು ಕಡೆ ಸಾಂಬಾರಿಗೆ ಇಟ್ಬಿಟ್ಟು ಮತ್ತು ಒಂದೊಂದು ಕಡೆ ಕಾಫಿ ಕುಡಿಯೋಣ, ಮಕ್ಳಿಗೆ ಸ್ನ್ಯಾಕ್ಸ್ ಕೊಟ್ಟಿಲ್ಲ, ಸ್ನ್ಯಾಕ್ಸ್ ಕೊಡೋಣ ಅಂತಂದ್ಬಿಟ್ಟು ಮಕ್ಕಳಿಗೆ ಆ್ಯಪಲ್ ಕಟ್ ಮಾಡಿ ನಾನು ಒಂದು ಕಾಫಿ ಮಾಡ್ಕೊತಾ ಇದ್ದೀನಿ. ಒಂದು 6 ಗಂಟೆ ಆಗಿತ್ತಲ್ಲ, ಇನ್ನು ಅವರು ಊಟ ಮಾಡೋಕ್ಕೆಲ್ಲ 8:30 ಮೇಲೆ ಆಗುತ್ತೆ, 9 ಗಂಟೆ ಆಗುತ್ತೆ. ಸ್ನ್ಯಾಕ್ಸ್ ತಿನ್ಕೊಳ್ಳಿ ಅಂತಂದ್ಬಿಟ್ಟು ಸ್ನ್ಯಾಕ್ಸ್ ಕೊಡ್ತಾಯಿದ್ದೀನಿ ಅವ್ರಿಗೆ. ನಾನು ಲೈಟಾಗಿ ಕಾಫಿ ಕುಡ್ಕೊಂಡ್ರೆ ನಾನು ಸ್ವಲ್ಪ 9:30 ಹಂಗೆ ಊಟ ಮಾಡೋದು. ಆದ್ದರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಅಂತಂದ್ಬಿಟ್ಟು ನಾನು ಸಹ ಕಾಫಿ ಕುಡ್ಕೊತಾ ಇದ್ದೀನಿ ಸ್ನೇಹಿತರೆ. ಸೊ ಫೈನಲಿ ಸ್ನೇಹಿತರೆ, ನಿಜವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂತ ತುಂಬ ಚೆನ್ನಾಗಿ ಮಾಡಿಕೊಂಡೆ. ನೀವು ಯಾವ ರೀತಿ ಮಾಡ್ಕೊಂಡ್ರಿ ಅಂತಂದ್ಬಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ತುಂಬ ಚೆನ್ನಾಗೇ ಇನ್ ಟೈಮ್ ಪೂಜೆ ಆಯಿತು, ನೈವೇದ್ಯಗಳೆಲ್ಲ ಇಟ್ಟಿದ್ದು ಆಯಿತು. ಏನು ಕೊರತೆ ಇಲ್ದಿರ ಆ ಮಹಾತಾಯಿ ಎಷ್ಟು ಕೊಟ್ಟಿದ್ದಾರೋ ಅಷ್ಟಲ್ಲೇ ನಾನು ಆಡಂಬರ ಇಲ್ದಿರ ಸಿಂಪಲಾಗೆ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಯಿತು, ಖುಷಿಯಾಗಿ ಆಯಿತು. ಫೈನಲಿ ನಾನು ಬೇಳೆ ಸಾರನ್ನ ಮಸದ್ಬಿಟ್ಟು ಈ ರೀತಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಈ ರೈಸ್ಗೆ ಇಟ್ಟಿದ್ದೀನಿ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಈಗ 8:45 ಆಗಿದೆ. ಇವತ್ತು ಮುದ್ದೆ ಏನು ಮಾಡಲಿಲ್ಲ, ಬರೀ ಅನ್ನ ಸಾರು ಅಷ್ಟೇ. ಅದ್ರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಬ್ಬಟ್ಟು ಮಾಡಿದ್ನಲ್ಲ, ಅದು ಹೂರಣ ಸ್ವಲ್ಪ ಹಾಗೆ ಇಟ್ಟಿದ್ದೆ. ಒಂದೇ ದಿನ ಇವರು ಸ್ವೀಟು ಆಟು ಎಲ್ಲ ತಿನ್ನೋಕ್ಕಾಗಲ್ಲ ಇವ್ರ ಕೈಯಲ್ಲಿ ಅಂತಂದ್ಬಿಟ್ಟು ಸ್ವಲ್ಪ ಅಷ್ಟೇ ಅವ್ರನ್ನ ಬಿಸಿ ಮಾಡಿಕೊಟ್ಟೆ. ಮಿಕ್ಕಿದ್ದನ್ನ ನನಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ಅವನು ನನಗೆ ಸುಗಿ ಥರ ಮಾಡಿಕೊಡಿ ಮಮ್ಮಿ, ಚೆನ್ನಾಗಿರುತ್ತೆ, ನನಗೆ ಒಬ್ಬಟ್ಟು ಬೇಡ ಅಂತಂದ್ಬಿಟ್ಟು ನಮ್ಮ ಚಿಕ್ಕವನು ಹೇಳ್ದ. ಅವ್ನಿಗೇನೋ ಸ್ವೀಟ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಇಷ್ಟಪಟ್ಟು ಕೇಳ್ತಾವನಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಮೈದಾನ ಕಲಿಸ್ಬಿಟ್ಟು ನಾನು ಈ ರೀತಿ ಮಧ್ಯಾಹ್ನ ವಡೆ ಮಾಡಿದ್ನಲ್ಲ, ಅದೇ ಎಣ್ಣೆಯಲ್ಲಿ ಕರಿಯೋಣ ಅಂತಂದ್ಬಿಟ್ಟು ಅದರಲ್ಲಿ ಸ್ವಲ್ಪ ಬೋಂಡ ಇಟ್ಟು ಅದು ಇದು ಬಿದ್ದಿತ್ತು, ಅದನ್ನೆಲ್ಲ ತೆಗಿತಾ ಇದ್ದೀನಿ.
ನಾನು ಎಣ್ಣೆಯನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಅದೇ ಹಿಟ್ಟಿಗೆ ಅದೇ ಎಣ್ಣೆಗೆ ಇವಾಗ ಈ ಸುಗಿಯನ್ನು ಸ್ವೀಟ್ ಮಾಡ್ತಾಯಿದ್ದೀನಲ್ಲ, ಸ್ವಲ್ಪ ಮೇಲೆ ಲೈಟಾಗಿ ಖಾರ ಖಾರ ಇತ್ತು. ನಾನು ತಿನ್ನಬೇಕಂದ್ರೆ ಚೆನ್ನಾಗಿತ್ತು, ಬಟ್ ಎಲ್ಲೋ ಒಂದು ಕಡೆ ಮಕ್ಕಳಿರ್ತಾರೆ, ಮಮ್ಮಿ ಇದು ಬಜ್ಜಿ ಹಿಟ್ಟಲ್ಲಿ ಮಾಡಿದೀಯಾ ಮೈದಾ ಹಿಟ್ಟಲ್ಲಿ ಮಾಡಿದೀಯಾ ಅಂತಂದ್ಬಿಟ್ಟು ಕ್ವಶನ್ ಮಾಡಿದ್ರು. ಇಲ್ಲಪ್ಪ ಅದು ಎಣ್ಣೆ ಮಧ್ಯಾಹ್ನ ವಡೆ ಮಾಡಿದ್ನಲ್ಲ ಅದೇ ಎಣ್ಣೆಯಲ್ಲೇ ಇದನ್ನು ಕರೆದಿದ್ದೀನಿ. ಸೊ ಆದ್ದರಿಂದ ಸ್ವಲ್ಪ ಅಲ್ಲಲ್ಲಿ ಖಾರ ಅನ್ನೋದಿದೆ, ಚೆನ್ನಾಗಿದೆ ತಿನ್ನಿ ಅಂತಂದ್ಬಿಟ್ಟು ಹೇಳಿದೆ. ಏನು ಚೆನ್ನಾಗಿದೆ ಏನೋ ಈ ರೀತಿ ಮಾಡ್ತೀಯಾ ಅಂತಂದ್ಬಿಟ್ಟು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿಂದುಬಿಟ್ರು. ಸೊ ಈ ರೀತಿ ನಾವು ಅಲ್ಲೆಲ್ಲಿ ಉಳ್ಸೋಕ್ಕೆ ಹೋಗಿ ಮಕ್ಳ ಹತ್ರ ಮನೆಯವ್ರ ಹತ್ರ ಒಂದೊಂದು ಮಾತು ತಿನ್ನಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಫೈನಲಿ ಈಗ ಊಟದ ಟೈಮ್ ಆಯಿತು, 9 ಕಾಲ ಆಯಿತು. ಅವ್ರಿಗೆ ನಾನು ಊಟನ ಬಡಿಸ್ತಾ ಇದ್ದೀನಿ. ಶ್ರಾವಣ ಶನಿವಾರಗಳು ಕೆಲವರು 1ನೇ ಶನಿವಾರ, 3ನೇ ಶನಿವಾರ, 4ನೇ ಶನಿವಾರವರೆಗೂ ಮಾಡ್ತಾರೆ. ಸೊ ನಾವಿಲ್ಲಿ ಶ್ರಾವಣ ಶನಿವಾರಗಳಂತಂದರೆ ಯಾವ ಶನಿವಾರ ಆದರೂ ದೇವರು ಎಡೆ ಆಗಿಬಿಟ್ಟು ಕಾಯಿ ನೋಡಿದು ಪೂಜೆ ಮಾಡ್ಕೊಳ್ಳೋ ಸ್ನೇಹಿತರೆ. ಇವತ್ತೇ ಮಾಡೋಣ ಎಲ್ಲ ಹೆಂಗೋ ದೇವ್ರ ಮನೆ ಎಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಂಡಿದ್ದೀವಿ ಅಂದ್ಕೊಂಡ್ವಿ. ಬಟ್ ಆದರೆ ಏನೋ ನಮ್ಮ ಮನೆಯಲ್ಲಿ ಇರಲಿಲ್ಲ, ನಮ್ಮ ಮನೆಯವ್ರು ಇಲ್ಲದೇ ಇರೋ ಕಾರಣಕ್ಕೆ ಅವ್ರು ಬಂದಮೇಲೆ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಅದನ್ನು ಪೋಸ್ಟ್ಪೋನ್ ಮಾಡಿದ್ದೀನಿ. 4ನೇ ಶನಿವಾರ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅದ್ರ ಜೊತೆ ಮಧ್ಯಾಹ್ನ ಮಾಡಿದ ವಡೆ ಸ್ವಲ್ಪ ಇತ್ತು, ಅನ್ನ ರಸ ಮತ್ತು ಒಂದೆರಡು ಸ್ವೀಟು, ಒಂದೆರಡು ವಡೆನ ಹಾಕಿ ಮಕ್ಳಿಗೆ ಊಟ ಕೊಟ್ಟೆ. ಊಟ ಕೊಟ್ಟಿದ್ದು ಆದಮೇಲೆ ಬುಕ್ಸ್ನ ಎಲ್ಲಿಂದಲ್ಲೇ ಬಿಟ್ಟಿದ್ರು ಅವರು. ಸೊ ಅದನ್ನೆಲ್ಲ ಅವ್ರ ಕೈಯಿಂದನೇ ಎತ್ತಿಸಿ ಮನೇನ ಕ್ಲೀನ್ ಮಾಡಿಸ್ತಾಯಿದ್ದೀನಿ. ಮಕ್ಕಳಿಗೆ ಈ ರೀತಿ ಸಣ್ಣ ಪುಟ್ಟ ಕೆಲಸ ಹೇಳ್ತಾ ಇರಬೇಕು ಮನೆಯಲ್ಲಿ, ಅವ್ರಿಗೂ ಸ್ವಲ್ಪ ಜವಾಬ್ದಾರಿ ಅನ್ನೋದು ಬರುತ್ತೆ. ಅದಲ್ದಿರ ನಾವು ಇಲ್ದಿರೋ ಟೈಮಲ್ಲಿ ಅವ್ರ ಕೆಲಸಗಳನ್ನ ಅವರೇ ಮಾಡ್ಕೊಳ್ತಾರೆ. ಅದೊಂದು ಮೈಂಡ್ಸೆಟ್ ಬಂದುಬಿಡುತ್ತೆ, ಇದು ಕೆಲಸ ಇಲ್ಲಿದೆ, ಇದು ನಾವು ಮಾಡಬೇಕು ಅನ್ನೋ ಕಾನ್ಸೆಪ್ಟು. ಸೊ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.